ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ ನನ್ನ ಫ್ರೆಂಡ್ಸ್ ಜೊತೆ ಅವ್ರ ಮನೆಗೆ ಅಂದ್ಬಿಟ್ಟು ಬೆಂಗಳೂರಿಗೆ ಹೋಗಿದ್ದೆ. ಸೊ ಅಲ್ಲಿನ ವ್ಲಾಗ್ ಆಗಿರುತ್ತೆ ಇವತ್ತಿಂದು. ಸೊ ನಾನು ಬೆಂಗಳೂರಲ್ಲಿ ಯಾವ್ಯಾವ ಪ್ಲೇಸ್ಗೆ ಹೋಗಿ ಬಂದೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಶನಿವಾರ ಬೆಳಗ್ಗೆನೇ 6 ಗಂಟೆ ಅಷ್ಟರಲ್ಲಿ ಬೆಂಗಳೂರಿಗೆ ಬಸ್ ಹತ್ತಿದ್ವಿ. ಸೊ ನಾವು ಬೆಂಗಳೂರು ತಲುಪಿದಾಗ 12 ಗಂಟೆ ಆಗಿತ್ತು. ಸೊ ನಾವು ಅಲ್ಲಿಂದ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಅಷ್ಟರಲ್ಲಿ ನಿಯರಲ್ಲೇ ರಾಮೋಹಳ್ಳಿಯಲ್ಲಿರೋಂಥ ಮುಕ್ತಿನಾಗ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೊರಟ್ವಿ. ಸೊ ಇದರ ವಿಶೇಷತೆ ಏನು ಅಂತಂದರೆ, ವಿಶ್ವದಲ್ಲೇ ಅತಿ ಎತ್ತರದ ನಾಗಪ್ರತಿಮೆ ಇರುವಂತಹ ದೇವಸ್ಥಾನ ಇದು. ಸೊ ಇಲ್ಲಿ ಸರ್ಪದೋಷಕ್ಕೆ ಬೇರೆ ಯಾವುದಾದ್ರೂ ದೋಷ ಇದ್ದರೆ ಅದಕ್ಕೆಲ್ಲ ಪರಿಹಾರವಾಗಿ ಪೂಜೆನ ಮಾಡಿಕೊಡ್ತಾರೆ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಬೆಂಗಳೂರಲ್ಲಿ ಇಷ್ಟಿಷ್ಟು ದೊಡ್ಡ ದೇವಸ್ಥಾನಗಳು ಇರುತ್ತಾ ಅಂತ ಅನಿಸೋಯ್ತು. ತುಂಬಾ ಚೆನ್ನಾಗಿದೆ, ವಿಶಾಲವಾಗಿದೆ. ಸೊ ಇದು ಕೆಂಗೇರಿಯಿಂದ ರಾಮೋಹಳ್ಳಿ ನಿಯರಲ್ಲಿರುವಂತಹ ದೇವಸ್ಥಾನ. ಏಕಶಿಲಾ ನಾಗ ವಿಗ್ರಹ ಇರುವಂತಹ ದೇವಸ್ಥಾನ. ಸಿಹಿ ಕಹಿ ಜನರವ್ರದ್ದು ಬೊಂಬಾಟ್ ಭೋಜನ ಪ್ರೋಗ್ರಾಮಲ್ಲಿ ಗೌರಿ ಸುಬ್ರಹ್ಮಣ್ಯ ಅವರು ಇರ್ತಾರಲ್ವ, ಸೊ ಅವರ ಮುಖ್ಯಸ್ಥಿಕೆಯಲ್ಲೇ ಈ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ನಡೆಯೋದಂತೆ. ಸೊ ಇಲ್ಲೂ ಅಷ್ಟೇ, ದೇವಸ್ಥಾನದೊಳಗೆ ವೀಡಿಯೋ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಫ್ರೆಂಡ್ ಮನೆ ಕೆಂಗೇರಿ ಇರೋದ್ರಿಂದ ನಿಯರ್ ಆಗುತ್ತೆ ರಾಮೋಹಳ್ಳಿ ಈ ಮುಕ್ತಿನಾಗ ಟೆಂಪಲು. ಹಾಗಾಗಿ ಇಲ್ಲಿಗೆ ಬಂದ್ವಿ. ಹಾಗೆಯೇ ಇದ್ರ ನಿಯರಲ್ಲೇ ದೊಡ್ಡ ಆಲದ ಮರನೂ ಇರೋದು ಅಂತ ಗೊತ್ತಾಯಿತು. ಸೊ ಅಲ್ಲಿಂದ ಮತ್ತೆ ಆಟೋದಲ್ಲೇ ದೊಡ್ಡ ಆಲದ ಮರದ ಹತ್ರಕ್ಕೆ ಹೋಗಿ ಬಂದ್ವಿ. ಸೊ ದೊಡ್ಡ ಆಲದ ಮರದ ಬಗ್ಗೆ ಯಾರು ತಾನೇ ಕೇಳಿರಲ್ಲ ಅಲ್ವಾ? ನಾವು ತುಂಬ ಚಿಕ್ಕವರಿದ್ದಾಗಿಂದನೂ ಇದ್ರ ಹೆಸರೆಲ್ಲ ಕೇಳಿದ್ವಿ. ತುಂಬ ಹಳೆಯ ಮರ, ತುಂಬ ವರ್ಷಗಳ ಇತಿಹಾಸ ಇದೆ ಈ ಮರಕ್ಕೆ ಅಂತ ಅಂದ್ಬಿಟ್ಟು. ಸೊ ನೋಡೋಕ್ಕೆ ಹೋಗಿದ್ದು ತುಂಬಾ ಖುಷಿ ಅನ್ನಿಸ್ತು. ಸೊ ನಾವು ಫ್ಯಾಮಿಲಿ ಜೊತೆ ಎಲ್ಲೇ ಹೋದ್ರೂ, ಫ್ರೆಂಡ್ಸ್ ಜೊತೆ ಈ ರೀತಿ ಚಿಕ್ಕ ಪುಟ್ಟ ಪ್ಲೇಸ್ಗಳಿಗೆ ಹೋದ್ರೂ ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ನೋಡೋ ಪ್ಲೇಸ್ಗಿಂತ ನಮ್ಮ ಜೊತೆ ಇರೋರು ಬೆಸ್ಟ್ ಆಗಿದ್ದರೆ ನಾವು ನೋಡೋದೆಲ್ಲ ಖುಷಿಯಾಗಿ ಸಮಾಧಾನವಾಗಿಯೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ನನ್ನ ಫ್ರೆಂಡ್ಸ್ ಜೊತೆ ನಾನು ಟ್ರಿಪ್ ಮಾಡಿದಾಗ ನನಗೆ ಸಿಕ್ಕಂಥ ಅನುಭವ ಅಂತಲೇ ಹೇಳ್ಬೋದು. ತುಂಬಾ ಜಾಲಿ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಪ್ಲೇಸಸ್ನೆಲ್ಲ ನೋಡ್ಕೊಂಡು ಬಂದ್ವಿ. ಈ ಟೈಮೆಲ್ಲ ನಿಜವಾಗ್ಲೂ ಎಷ್ಟು ಕೋಟಿ ಕೊಡ್ತೀನಿ ಅಂತಂದರೂ ಮತ್ತೆ ಸಿಗೋಲ್ಲ ಅಂತಲೇ ಹೇಳ್ಬೋದು. ಸೊ ಇದಕ್ಕೆಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಸೊ ಶನಿವಾರ ಪ್ಲೇಸಸ್ ಎಲ್ಲ ನೋಡಿಕೊಂಡು ಭಾನುವಾರ ಬೆಂಗಳೂರು ಪ್ಯಾಲೇಸ್ನ ನೋಡೋದಕ್ಕೆ ಅಂತ ಹೊರಟ್ವಿ. ಸೊ ಫ್ರೆಂಡ್ಸ್ ಇಬ್ಬರು ಬೆಂಗಳೂರಲ್ಲಿ ಇದ್ದಿದ್ದರಿಂದ ಸೊ 2 ಫ್ಯಾಮಿಲಿನೂ ಒಟ್ಟಿಗೆ ನಾವು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ನಿಜವಾಗ್ಲೂ ಬೆಂಗಳೂರು ಪ್ಯಾಲೇಸ್ ಬಗ್ಗೆ ತುಂಬಾ ಕೇಳಿದ್ದೆ, ಬಟ್ ನೋಡೋಕ್ಕಾಗಿರಲಿಲ್ಲ. ಸೊ ಇದೂ ಕೂಡ ಮೈಸೂರು ಮಹಾರಾಜರ ಅರಮನೆಯೇ ಆಗಿದೆ. ಸೊ ಇದರಲ್ಲೂ ಸೇಮು ಒಳಗಡೆ ವೀಡಿಯೋ ಮಾಡೋದಕ್ಕೆಲ್ಲ ಅವಕಾಶ ಇರೋಲ್ಲ, ಓನ್ಲಿ ಹೊರಗಡೆ ಅಷ್ಟೇ ವೀಡಿಯೋ ಮಾಡೋದಕ್ಕೆ ಅವಕಾಶ ಇದ್ದಿದ್ದು. ಸೊ ಆದ್ರೂ ನಮಗೆ ಎಷ್ಟಾಗುತ್ತೆ ಅಷ್ಟು ಫೋಟೋನ ತೆಕ್ಕೊಂಡಿದ್ವಿ. ಸೊ ಇದರ ಇತಿಹಾಸ ಹೇಳಬೇಕು ಅಂತಂದರೆ 19ನೇ ಶತಮಾನದಲ್ಲೇ ನಿರ್ಮಾಣ ಆಗಿರುವಂತಹ ಅರಮನೆ ಇದು. ಇಂಗ್ಲೆಂಡಿನ ವಿಂಡ್ಸರ್ ಕ್ಯಾಸಲ್ ಶೈಲಿಯಲ್ಲಿ ಈ ಅರಮನೆನ ನಿರ್ಮಾಣ ಮಾಡಲಾಗಿದೆ. ಮೈಸೂರಿನ ಚಾಮರಾಜ ಒಡೆಯರು 1874ರಲ್ಲಿ ಇದೇ ಅರಮನೆನ ಕಟ್ಟಿ ಪೂರ್ಣಗೊಳಿಸಿದ್ರು. ಸೊ ಇದರ ಇತಿಹಾಸನ ತಿಳ್ಕೊಬೇಕು ಅಂತಂದರೆ ಇಲ್ಲೆಲ್ಲ ಒಂದು ಮೊಬೈಲ್ ಮತ್ತು ಈ ರೀತಿ ಇಯರ್ಫೋನ್ನ ಕೊಡ್ತಾರೆ. ಸೊ ನಾವು ಯಾವ ರೂಮ್ನ ಯಾವ ಮೂಲೆಗೆ ಹೋದ್ರೂ ಅಲ್ಲಿನ ಇತಿಹಾಸ, ಅಲ್ಲಿನ ಫೋಟೋಸ್ದೇ ಆಗಲಿ ಹಿಸ್ಟ್ರಿನ ಹೇಳೋ ಅಂಥದ್ದು. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯಾವುದೇ ಗೈಡ್ನ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ಇಯರ್ಫೋನಲ್ಲಿ ಅವ್ರು ಕೊಟ್ಟಂಥ ಮೊಬೈಲಲ್ಲಿ ಎಲ್ಲ ಕೇಳಿಸ್ಕೊಳ್ಳೋ ಥರನೇ ಮಾಡಿದರು. ಸೊ ಇದೊಂದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು. ಸೊ ಇದು ನಮಗೆ ಪ್ಯಾಲೇಸ್ ಬಗ್ಗೆ ಹಿಸ್ಟ್ರಿನ ತಿಳ್ಕೊಳ್ಳೋದಕ್ಕೆ ಈಸಿ ಆಯಿತು ಅಂತಲೇ ಹೇಳ್ಬೋದು. ಮೈಸೂರು ಅರಮನೆ ಥರ ತುಂಬಾ ನೋಡಬೇಕು ಅಷ್ಟೊಂದು ಅಟ್ರಾಕ್ಟ್ ಆಗಿಲ್ಲ ಹೊರಗಡೆ ಅಂತೂ ತುಂಬಾ ಚೆನ್ನಾಗಿದೆ. ತುಂಬಾ ಶೂಟಿಂಗ್ ಆಗಿದ್ದಾವೆ ಇಲ್ಲೆಲ್ಲ. ಸೊ ನಾವು ಶೂಟಿಂಗ್ ಟೈಮಲ್ಲೇ ನೋಡಿದ್ದು. ಸೊ ನೋಡಿದ್ರಿಂದನೇ ನೋಡಬೇಕು, ಒಂದು ಸಲ ವಿಸಿಟ್ ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿಗೆ ನಾವು ಹೋಗಿ ಬಂದಿದ್ದಾಯಿತು. ಬಟ್ ಮೈಸೂರು ಪ್ಯಾಲೇಸ್ ಥರ ತುಂಬ ಅಟ್ರಾಕ್ಟಿವ್ ಅಂತ ಅನ್ನಿಸ್ಲಿಲ್ಲ. ಬಟ್ ಅವರು ಯೂಸ್ ಮಾಡಿದ್ದಂಥದ್ದು ಮತ್ತು ಹಳೆ ಕಾಲದ ಫೋಟೋಸು ಅಷ್ಟೇ ಇದ್ದಿದ್ದು. ಸೊ ಇದ್ರ ಒಳಗಡೆದ್ಕಿಂತ ಹೊರಗಡೆ ಅಟ್ರ್ಯಾಕ್ಷನ್ನು ಹೊರಗಡೆ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ಮತ್ತೆ ನೋಡಬೇಕಂತ ಏನು ಅನ್ನಿಸ್ಲಿಲ್ಲ ಅಂತಂದರೂ ಒಂದು ಸಲ ನೋಡ್ಬೋದು, ಆ ರೀತಿ ಇದೆ. ಪ್ಯಾಲೇಸ್ ಸುತ್ತಲೂ ಅಷ್ಟೇ ತುಂಬಾ ವಿಶಾಲವಾಗಿರುವಂಥ ಜಾಗ, ಹಾಗೆ ಪಾರ್ಕ್ ಎಲ್ಲ ಮಾಡಿದ್ದಾರೆ. ಸೊ ಎಲ್ಲದನ್ನು ನೋಡಿಕೊಂಡು
ಡಿಮಾರ್ಟ್ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಸೊ ಡಿಮಾರ್ಟ್ ಹೋದ್ಮೇಲೆ ಏನಾದರೂ ಶಾಪಿಂಗ್ ಮಾಡಲೇಬೇಕಲ್ವ. ಸೊ ನನಗೆ ಮನೆಗೆ ಏನು ಬೇಕೋ ಅದನ್ನೆಲ್ಲ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದೆ. ಸೊ ಡಿಮಾರ್ಟೇ ಆಗಲಿ, ರಿಲಯನ್ಸ್ ಮಾರ್ಟೇ ಆಗಲಿ, ಎಲ್ಲಿಗೋದ್ರೂ ಅಟ್ಲೀಸ್ಟು ಮನೆಗೆ ಎಲ್ಲ ನಮ್ಮ ಪರ್ಸ್ನಲಿನೇ ಆಗಲಿ ಏನಾದರೂ ತಗೋಬೇಕು ಅನ್ನಿಸ್ತಿರುತ್ತೆ. ಸೊ ಹಾಗೇ ಸ್ವಲ್ಪ ಮನೆಗೆ ಅಂತಂದ್ಬಿಟ್ಟು ಶಾಪಿಂಗ್ ಮಾಡಿಕೊಂಡೆ. ಸೊ ಇದೊಂದು ಚಿಕ್ಕ ಬೌಲು. ಸೊ ಇದ್ರದ್ದು ಪ್ಲೇಟ್ ತಗೊಂಡಿದ್ದೆ, ಬಟ್ ಬೌಲ್ ತಗೋಬೇಕು ಅಂದ್ಕೋತಿದ್ದೆ. ಸೊ ಡಿಮಾರ್ಟಲ್ಲಿ ಸಿಕ್ಕಿದ್ರಿಂದ ಅದೊಂದು ಬೌಲು, ಹಾಗೆಯೇ ಈ ಥರೊಂದು ಬೌಲು, ತುಂಬಾ ಸ್ಟೀಲ್ ಬೌಲ್ಸು, ಗ್ಲಾಸಿನ ಬೌಲ್ಸ್ ಎಲ್ಲ ಇತ್ತು. ಬಟ್ ಇದೊಂದು ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ. ನನಗೆ ಇನ್ನೊಂದು ಅಟ್ರಾಕ್ಷನ್ ಆಗಿದ್ದು ಅಂತಂದರೆ ಈ ಥರ ಬೌಲ್ಗಳು. ಇದೆಲ್ಲ ಪಿಂಗಾಣಿದು, ಬಟ್ ನೋಡಿದ್ರೆ ಬಂಬು ಅಂದರೆ ಬಿದಿರಿನ ಪ್ಲೇಟ್ ಥರ ಕಾಣಿಸುತ್ತೆ. ಬಟ್ ಇದೆಲ್ಲ ಪಿಂಗಾಣಿದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ತುಂಬಾ ಅಟ್ರಾಕ್ಟ್ ಅನ್ನಿಸ್ತು. ಹಾಗಾಗಿ ಇವೆರಡು ಪ್ಲೇಟ್ನ ತೊಗೊಂಡೆ, ಹಾಗೆಯೇ 2 ಬೌಲ್ನ ತೊಗೊಂಡೆ. ಸೊ ಒಂದೆರಡು ಬೆಡ್ಶೀಟ್ಸು, ಹಾಗೆಯೇ ಡೋರ್ ಮ್ಯಾಟ್ಸ್ ಎಲ್ಲ ತೊಗೊಂಡೆ. ಸೊ ಇದಾಗಿತ್ತು ನನ್ನ ಬೆಂಗಳೂರು ಶಾಪಿಂಗು ವಿಡಿಯೋ. ಸೊ ನಮಗೆ ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.